ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ನಾವೀಗ ಬಂದಿದ್ದೀವಿ ಅಂಜನಾದ್ರಿ ಬೆಟ್ಟದಲ್ಲಿ. ಇದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಆನೆಗುಂದಿ ಹತ್ತಿರ ಹನುಮನಹಳ್ಳಿ. ಈ ಸ್ಥಳವನ್ನು ಕಿಷ್ಕಿಂದೆ ಅಂತಾನೂ ಕರೀತಾರೆ. ನಿಮ್ಗೆ ಯಾರಿಗಾರ ಅಂಜನಾದ್ರಿ ಬೆಟ್ಟಕ್ಕೆ ಬರೋ ಆಸೆ ಇತ್ತಪ್ಪ ಅಂದ್ರೆ ಜಲ್ದಿ ಮುಂಜಾನೆ ಬಂದ್ರೆ ಭಾಳ ಉತ್ತಮ ನೋಡ್ರಿ. ಯಾಕಂದ್ರೆ ಬಿಸಿಲು ಭಾಳ ಇರ್ತೈತೆ. ಅದಕ್ಕೆ ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣಂತ್ರಿ. ಇಲ್ಲಿ 575 ಮೆಟ್ಲುಗಳದ ರೀ. ಬರ್ರಿ ಹತ್ತೋಣಂತ. ಎಲ್ಲಿ ಇಲ್ಲಿ ಬಾ ಮೆಟ್ ಬಿಡುವ ಸ್ಥಳ ಅಂದ್ರೆ ನಮಗೆ 2 ಜೋರು ನೋಡ್ರಿ ಮೆಟ್ಟ. ಬರ್ರಿ ಬಾ. ರಾಮ್ ಸಿಯಾ ರಾಮ್ ಸಿಯಾ ರಾಮ್ ಜಯ ಜಯ ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಭೂಮಿ ಎಂದು ಪರಿಗಣಿಸಲಾಗಿದೆ. ಶ್ರೀರಾಮನ ಪರಮ ಭಕ್ತ ಹನುಮಂತ ಜನಿಸಿದ ಸ್ಥಳವಿದು. ಒಂದು ನಮಸ್ಕಾರ ಹಾಕೊಂಡು ಮೇಲೋಗಿ ನಡ್ರಿ. ಈ ಆಂಜನೇಯ ಸ್ವಾಮಿ ಇತಿಹಾಸವೇನೆಂದರೆ, ತ್ರೇತಾಯುಗದಲ್ಲಿ ಕೇಸರಿ ಮತ್ತು ಅಂಜನಿಗೆ ಹುಟ್ಟಿದ ಮಗುವೇ ಈ ಅಂಜನಾದ್ರಿ ಸ್ವಾಮಿ. ಇವರು ಸಣ್ಣ ಮಗುವಾಗಿದ್ದಾಗ ಇಲ್ಲಿ ಆಟವಾಡಿದ್ರಂತೆ. ಆಟ ಆಡಿ ಸೂರ್ಯೋದಯವಾಗಬೇಕಾದರೆ ಸೂರ್ಯನನ್ನು ಚೆಂಡು ಅಂದುಕೊಂಡು ಹಿಡಿಯಲು ಹೋಗಿದ್ದರಂತೆ. ಎಷ್ಟು ಶಕ್ತಿಶಾಲಿ ಹಾಗೂ ಎಷ್ಟು ಬಲಶಾಲಿ ನೋಡ್ರಿ ನಮ್ಮ ಹನುಮಂತ. ಜೈ ಶ್ರೀರಾಮ್. $100 taps completed. जय श्री राम. जय जय श्री राम. जय श्री राम. जय जय श्री राम. बोलो जय श्री राम. जय श्री राम. जय श्री राम. जय श्री राम. 575. जय श्री राम. जय श्री राम. ಅಂತೂ ಮ್ಯಾಲೆ ಬಂದಿವ್ರಿ. ಈಗ ಆಂಜನೇಯನ ದರ್ಶನ ತೊಗೊಳ್ಳಂತ್ರಿ. ಹೆಂಗೆ ಅನ್ಸುತ್ತೆ ಅಂತ ನೋಡ್ರಿ ನೀವು. ಆಂಜನೇಯನ ದರ್ಶನ ನೀವು ತಗೋರಿ. ಎಲ್ಲರೂ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸಪೋರ್ಟ್ ತೋರಿಸ್ರಿ ಗಾಯ್ಸ್. ಬರ್ರಿ ನೋಡೋಣಂತ ಆಂಜನೇಯಗೆ. ಇಲ್ಲಿ ಗರ್ಭಗುಡಿ ಒಳಗೆ ದರ್ಶನ ಮಾಡೋಕ್ಕಷ್ಟ ಅಲೋ ಐತ್ರಿ, ವಿಡಿಯೋ ಮಾಡೋಕೆ ಅಲೋ ಇಲ್ಲ. ಹಾಗಾಗಿ ನಾನು ಫುಟೇಜ್ ಹಾಕಿರ್ತೀನಿ ನೋಡ್ರಿ. ಪೂಜೆಗೆ ಹಣ್ಣು ಕಾಯಿ ಮಾಡಿಸೋರು ಏನಾರು ಇರ್ತಾರಲ್ರಿ, ಅವ್ರು ಇಲ್ಲೇ ಕಾಯಿ ಹೊಡೆಸ್ಕೊಂಡು ಹೋಗ್ಬೇಕು ನೋಡ್ರಿ. ಇನ್ನು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವಸ್ಥಾನದ ಹೊರಗಡೆ ಮಾನಸ ಸ್ತಂಭ ಹಾಗೂ ಗೋಪುರ ದರ್ಶನ ಮಾಡ್ಬೇಕ್ರಿ. ಇದರಿಂದ ಗರ್ಭಗುಡಿಯಲ್ಲಿರುವ ಮೂರ್ತಿ ದರ್ಶನ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ರೀ. ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ರಾಮನ ಧೂಳಿನೊಂದಿಗೆ ಶ್ರೀರಾಮನ ಚರಣಾವಿಂದದ ಹೆಜ್ಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಸಾರಿವೆ. ಹಂಗೆ ಮುಂದೆ ಬಂದಿವ್ರಿ. ಮುಂದೆ ಬಂದ ತಕ್ಷಣ ಇಲ್ಲೇ ಊಟದ ವ್ಯವಸ್ಥೆ ಐತ್ರಿ. ಊಟ ಮಾಡ್ಕೊಂಡ್ವಿ. ನಮ್ಗಂಕರು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದಕ್ಕೆ ಭಾರಿ ಖುಷಿ ಆಯ್ತು ರೀ. ನೀವು ಯಾರು ಈ ಬೆಟ್ಟಕ್ಕೆ ಬಂದಿರಿ ಒಂದು ಕಮೆಂಟ್ ಹಾಕ್ರಿ, ಜೈ ಶ್ರೀರಾಮ್ ಅಂತ. ಪುರಾಣಗಳ ಪ್ರಕಾರ ಇನ್ನೊಂದು ಪ್ರತೀತಿ ಇದೆ. ವಾಯುದೇವ ಅಂಜನಾದೇವಿಯ ಕಿವಿಯ ಮೂಲಕ ಗರ್ಭ ಸೇರಿ ಆಂಜನೇಯ ಸ್ವಾಮಿಯ ಜನನ ಆಗಿದ್ದರಿಂದ ಆಂಜನೇಯ ಸ್ವಾಮಿಗೆ ವಾಯುಪುತ್ರ ಹೆಸರು ಬಂತು ಅಂತನೋ ಪ್ರತೀತಿ ಕೂಡ ಇದೆ.
ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ಸ್ವಾಮಿ ದರ್ಶನ ತೊಗೊಂಡು ಬಂದ್ವಿ. ಈಗ ಹಂಗೆ ಮುಂದೆ ಇಲ್ಲೇ ಪಂಪಾ ಸರೋವರ ಐತ್ರಿ, ಇಲ್ಲೇ ಶಬರಿ ಕಾದಿದ್ದು ಜಾಗ ಐತ್ರಿ, ತೋರಿಸ್ತೀನಂತ ನಡ್ರಿ ಹೋಗೋಣಂತ. ಇದೇನು ನೋಡಾಕತ್ತಿರಲ್ಲ, ಇದೆ ನೋಡ್ರಿ ಪಂಪಾ ಸರೋವರ. ಇದು ನಮ್ಮ ಭಾರತ ದೇಶದೊಳಗೆ ಐದು ಸರೋವರ ಅದಾವಂತ್ರಿ. ಅದ್ರೊಳಗೆ ದಕ್ಷಿಣ ಭಾರತದಲ್ಲಿರುವಂಥ ಏಕೈಕ ಸರೋವರ ಅಂದ್ರೆ ಇದು ಒಂದ ನೋಡ್ರಿ. ಮಹಾಪ್ರಭುಗಳೇ ನೀವೇನಿಲ್ಲಿ ಹಂಗ ಮುಂದೆ ಬಂದ್ರಂದ್ರೆ ಇಲ್ಲೇ ಶಬರಿಯ ಆಶ್ರಮ ಐತ್ರಿ. ಇದು ಭಾರತದ 5 ಸರೋವರಗಳಲ್ಲೊಂದು. ರಾಮನ ಬರುವಿಕೆಗಾಗಿ ಭಕ್ತೆ ಶಬರಿ ಕಾಯುತ್ತಿದ್ದ ಪವಿತ್ರ ತಾಣ ಇದು. ನೋಡ್ರಿ ಹೆಂಗೆ ಕಾಣತೈತಿ ವ್ಯೂ ಅಂತಂದು. ಇದು ಪಂಪಾ ಸರೋವರಕ್ಕೆ ಸಂಬಂಧಪಟ್ಟ ಸ್ಥಳ ರೀ ಇದು. ಹಾಗೆಯೇ ಶಿವನಿಗೋಸ್ಕರ ಪಾರ್ವತಿ ದೇವಿಯು ತಪಸ್ಸು ಮಾಡಿರುವಂತಹ ಪ್ಲೇಸ್ ರೀ ಇದು. ಇಲ್ಲಿ ಕೆಳಗೆ ಹೋದ್ರಂದ್ರೆ ಶಬರಿ ಗುಹೆನೂ ಐತ್ರಿ. ಶಬರಿ ವಾಸ ಮಾಡ್ತಿದ್ದಂತ್ರಿ ಇಲ್ಲಿ. ನೋಡ್ರಿ ಹೆಂಗೈತೆ ಅಂತ ನೋಡ್ರಿ. ಯಾರ್ಯಾರು ಇಲ್ಲಿ ಮಟ್ಟ ಈ ವಿಡಿಯೋನ ನೋಡಾಕತ್ತೀರಿ, ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಯಾರ್ಯಾರು ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರಲ್ಲ, ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಬಿಡಿ. ಜೈ ಶ್ರೀರಾಮ್. ನಮಸ್ಕಾರ.